ರೊಟ್ಟಿಗೆ ಇಲ್ಲ ಚಪಾತಿಗೆ ಏನಾದ್ರೂ ಒಂದ್ ಒಳ್ಳೆ ಗ್ರೇವಿ ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಈ ಕ್ಯಾಪ್ಸಿಕಮ್ ಗ್ರೇವಿ ಸೂಟ್ ಆಗತ್ತೆ ನೋಡಿ. ಸ್ಪೆಷಲ್ ಆಗಿದೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇವತ್ತು ನಾನಿಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನಾನ್ ವೆಜ್ ಆ ರೀತಿ ಟೇಸ್ಟ್ ಅಲ್ಲೇ ಬರುತ್ತೆ. ಹಾಗಾದ್ರೆ ಹೇಗ್ ಮಾಡೋದಂತ ಕ್ವಿಕ್ ಆಗಿ ಹೇಳ್ತೀನಿ, ಬನ್ನಿ ನೋಡೋಣ. ನಾನಿಲ್ಲಿ 3 ಕ್ಯಾಪ್ಸಿಕಮ್ ತಗೊಂಡು ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಒಂದು 2 ಟೊಮೊಟೊವನ್ನ ಸಣ್ಣದಾಗಿ ಕಟ್ ಮಾಡಿ ನೈಸ್ ಆಗಿ ರುಬ್ಬಿ ಅದ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಅದಾದ್ಮೇಲೆ ಅದೇ ಮಿಕ್ಸಿಗೆ 1 ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಶುಂಠಿ, ಅದಾದ್ಮೇಲೆ ಒಂದು 10 ಬೆಳ್ಳುಳ್ಳಿ, ಹಾಗೆ ಗೋಡಂಬಿಯನ್ನ ಕೂಡ ಒಂದು 10 ಗೋಡಂಬಿ ತಗೊಳ್ಳಿ. ಮತ್ತೆ 1 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಅದನ್ನು ಕೂಡ ನೀವು ಮಿಕ್ಸಿ ಜಾರಿಗೆ ಹಾಕಿ 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಕೂಡ ಹಾಕಿ ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕಿ ನೈಸ್ ಆಗಿ ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ಒಂದು ಬಾಣ್ಲೆ ತಗೊಳ್ಳಿ. ಬಾಣ್ಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಆ ಎಣ್ಣೆ ಕಾಯಿಲಿ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗ್ತಾ ಇದ್ದ ಹಾಗೆ ನಾವು ಕಟ್ ಮಾಡ್ಕೊಂಡಂತಹ ಕ್ಯಾಪ್ಸಿಕಮ್ ಅನ್ನ ಹಾಕಿ ಆ ಎಣ್ಣೆ ಜೊತೆಗೆ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಇದನ್ನ 3 ರಿಂದ 2 ನಿಮಿಷ ಬೇಯಿಸ್ಕೊಳ್ಳಿ. ಯಾಕೆ ಬೇಯಿಸ್ಕೋಬೇಕಂದ್ರೆ ಇಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಕ್ಯಾಪ್ಸಿಕಮ್ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅದೇ ಬೇರೆ ತರ ಮಾಡಿದ್ರೆ. ಈ ಸ್ಟೆಪ್ ಅನ್ನ ನೀವು ಸ್ಕಿಪ್ ಮಾಡ್ಬಿಡಿ, ಇದರಿಂದನೇ ನಮ್ ಗ್ರೇವಿ ಚೆನ್ನಾಗಿ ಬರೋದು. ಯಾಕಂದ್ರೆ ಇಲ್ಲಿ ಕ್ಯಾಪ್ಸಿಕಮ್ ಹಸಿ ಸ್ಮೆಲ್ ಹೋಗಿ ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಒಂದ್ ಬಾಣ್ಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ನೀವು ಒಂದು ಪಲಾವ್ ಎಲೆಯನ್ನ ಹಾಕಿ, ಅದಾದ್ಮೇಲೆ ನಾನು 1 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ಎಣ್ಣೆಯಲ್ಲಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಚೇಂಜ್ ಆದ್ಮೇಲೆ ನೀವು ಈ ಟೊಮೊಟೊ ಹಣ್ಣಿನ ಪ್ಯೂರಿ ಮಾಡ್ಕೊಂಡಿದ್ರಲ್ವಾ, ಅದನ್ನ ಹಾಕಿ ಎಲ್ಲ ಇಲ್ಲಿ ನಾನು ಹಸಿ ಪದಾರ್ಥನೇ ಯೂಸ್ ಮಾಡಿದ್ರಿಂದ ನೀವು ಎಲ್ಲದನ್ನ ಇಲ್ಲಿ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೋಬೇಕು ಮೊದ್ಲು, ಇಲ್ಲ ಅಂದ್ರೆ ಗ್ರೇವಿ ಚೆನ್ನಾಗಿ ಬರಲ್ಲ. ಈ ರೀತಿ ಎಣ್ಣೆ ಜೊತೆಗೆ ಫ್ರೈ ಆಗ್ತಾ ಇದೆ ನೋಡಿ. ಟೊಮೊಟೊ ಗ್ರೇವಿ ಫ್ರೈ ಆಗಿದೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ನಾನು ರುಬ್ಕೊಂಡಿದ್ದಂತಹ ಮಸಾಲೆ ಪದಾರ್ಥ ಇದೆಯಲ್ವಾ, ಅದನ್ನು ಕೂಡ ಈ ಎಣ್ಣೆ ಜೊತೆಗೆ ಹಾಕಬೇಕಾಗತ್ತೆ. ಬಾಣ್ಲಿಗೆ ಸೇರಿಸಿ ಅದನ್ನ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಫ್ರೈ ಆಗ್ತಾ ಇದ್ದ ಹಾಗೆ ಇವಾಗ ನೀವು ಇಲ್ಲಿ 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಈ ಮಸಾಲನ್ನ ಹಾಕಿ ಒಮ್ಮೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಆಗ್ಬೇಕು. ಅದು ಈ ರೀತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಒಂದು 5 ಹಸಿಮೆಣಸು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಈ ಹಸಿಮೆಣಸನ್ನ ನೀವು ಈರುಳ್ಳಿ ಹಾಕ್ತಿರಲ್ವಾ, ಆ ಟೈಮಲ್ಲೇ ಎಣ್ಣೆ ಜೊತೆಗೆ ಹಾಕೋಬೇಕಿತ್ತು, ನನ್ಗೆ ಮರ್ತೋಯ್ತು. ನೀವು ಅದೇ ಟೈಮಲ್ಲೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ಲಾಸ್ಟ್ ಅಲ್ಲಿ ಹಾಕೊಂಡೆ, ಮರ್ತೋಯ್ತು ಅಂತ ಹೇಳಿ. ಸೊ ಅದನ್ನ ಹಾಕಿ 1-2 ರಿಂದ 3 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ಬಿಡಿ. ಆವಾಗ ಏನಾಗುತ್ತೆ, ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ನೋಡಿ. ಇವಾಗ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟು ನಮ್ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಅಷ್ಟೇನೆ ನಮ್ ಗ್ರೇವಿ ಚೆನ್ನಾಗಿರೋದು ತಿನ್ನೋದಕ್ಕೆ. ಅದಾದ್ಮೇಲೆ ನಾನು ಮಿಕ್ಸಿ ತೊಳೆದ ನೀರನ್ನ ಹಾಕೊಂಡೆ ಇಲ್ಲಿ. ಇದು ಇವಾಗ ನೀವು ನಿಮ್ಮ ಮಸಾಲೆ ಯಾವ ರೀತಿ ಗಟ್ಟಿ ಬೇಕಾ ಇಲ್ಲ ತೆಳು ಬೇಕಾ ಅಂತ ಹದವನ್ನ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಗ್ರೇವಿ ಮಾಡೋದ್ರಿಂದ ನಾವು ಚಪಾತಿಗೆ ಜಾಸ್ತಿ ತೆಳು ಇರಬಾರ್ದು. ಹಾಗಾಗಿ ಒಂದೇ ಸಲ ನೀವು ನೀರನ್ನ ಹಾಕೋಕೆ ಹೋಗ್ಬೇಡಿ. ಒಂದೇ ಸಲ ನೀರ್ ಹಾಕಿದ್ರೆ ತುಂಬಾ ತೆಳು ಆದ್ರೆ ಕಷ್ಟ, ಗ್ರೇವಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ನೋಡ್ಕೊಂತ ನೀರ್ ಎಷ್ಟು ಬೇಕಾಗತ್ತೆ ಅಷ್ಟನ್ನೇ ಸೇರ್ಸ್ಕೊಂತ ಹೋಗಿ. ಇಲ್ಲಿ ನೋಡಿ, ಇಷ್ಟು ಹದ ಬಂದ್ರೆ ಸಾಕು ನನ್ಗೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸಿ 1-2-3 ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ. ಕುದಿತಾ ಇದೆ ನೋಡಿ. ಕುದಿತಾ ಇರುವಾಗ ಈ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಹುರ್ಕೊಂಡಿದ್ರಲ್ವಾ, ಅದನ್ನ ಸೇರಿಸಿ ಮತ್ತೆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇಲ್ಲೊಂದ್ 2 ನಿಮಿಷ ಕುದಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡತ್ತೆ. ಆಲ್ರೆಡಿ ನಾವು 2-3 ನಿಮಿಷ ಬೇಯಿಸ್ಕೊಂಡಿದೀವಲ್ವಾ, ಹಾಗಾಗಿ ಬೇಗ ಬೆಂದ್ಕೊಂಡ್ಬಿಡತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಕ್ಯಾಪ್ಸಿಕಮ್ ಗ್ರೇವಿಯನ್ನ ನೀವು ಮಾಡೋದ್ರಿಂದ. ಒಂಥರ ಸ್ಪೆಷಲ್ ಟೇಸ್ಟ್ ಆಗಿರುತ್ತೆ, ಒಂದ್ ರೀತಿ ನಾನ್ ವೆಜ್ ತಿಂದ ಹಾಗೆ ಇರತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಈ ಗ್ರೇವಿ ಅಂತೂ. ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು, ರೊಟ್ಟಿ ಚಪಾತಿಗೆ. ನಾನಿಲ್ಲಿ ಮಕ್ಕಳಿಗೆ ಚಪಾತಿ ಮಾಡ್ಕೊಟ್ಟೆ, ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದ್ರು, ತುಂಬಾ ಇಷ್ಟಪಟ್ಟು ತಿಂದ್ರು. ಹಾಗಾಗಿ ನೀವು ಟ್ರೈ ಮಾಡಿ, ನಿಮ್ಗೂ ಹೇಗ್ ಬಂತಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.